ಅವರು ಸಿದ್ದರಾಮಯ್ಯ ಅಲ್ಲ, ಸಿಂಹರಾಮಯ್ಯ. ಸಿಂಹ ಥರನೇ ಗರ್ಜನೆ ನೋಡಿದ್ದೀರಾ? ಕೊಡಲ್ಲ, ಮಾಡಲ್ಲ, ಎದ್ರಲ್ಲ. ಹೆಚ್ಚು ಕಮ್ಮಿ 16 ತಿಂಗಳಾಯ್ತು. ಏನೇನಮ್ಮ ಹೇಳ್ತೀರಾ ನಮ್ಮ ಮಗರನ್ನ? ಏನೇನಮ್ಮ ಲಿಟಿಗೇಷನು, ಏನೇನಮ್ಮ ಕಾಂಟ್ರವರ್ಸಿ, ಏನೇನಮ್ಮ ಕರಪ್ಷನ್ನು, ಟ್ರಾನ್ಸ್ಫರು, ಆಳು ಮೂಳು ಕಂತೆ ಪುರಾಣ ಹೇಳಿ. ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡ್ ರೀ, ಪ್ಯೂರ್ ಹ್ಯಾಂಡ್, ಕ್ಲೀನ್ ಆ್ಯಂಡ್ ಪ್ಯೂರ್. ಎಲ್ಲರೂ 5 ಗ್ಯಾರಂಟಿ ಅಂತೀರಾ. ಈಗ ಹರಿಯಾಣದಲ್ಲಿ ನಾವು 2,000 ಕೊಡೋದ್ರ ನೋಡಿ 2,100 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇವಾಗ ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ 5 ಗ್ಯಾರಂಟಿಗಳು ವರ್ಕ್ ಆಯ್ತು. 136 ಸೀಟ್ ಗೆಲ್ಲೋದಕ್ಕೆ ವರ್ಕ್ ಆಯ್ತು. ಸೊ ಇವಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಕೂಡ ಅದು ವರ್ಕ್ ಆಗುತ್ತಾ ಅಂತ ಈಗ ಜನಗಳು ತಗೊಳ್ತಿದಾರಲ್ಲ. ಮುಗಿಸಿ ನಾವು ಎಲ್ಲರೂ 5 ಗ್ಯಾರಂಟಿ ಅಂತೀರಾ. ಈಗ ಹರಿಯಾಣದಲ್ಲಿ ನಾವು 2,000 ಕೊಡೋದ್ರ ನೋಡಿ 2,100 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಹಂಗಾದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಒಂದು ಈ 5 ಗ್ಯಾರಂಟಿ ಬಿಟ್ಟು ಇನ್ನೂ ಹೆಚ್ಚಿಗೆ ನಾನು ಹೇಳ್ಬೇಕಾದ್ರೆ ನಮ್ಮ ಸರ್ಕಾರ ಸ್ವಚ್ಛವಾಗಿದೆ. ಏನೋ ಸ್ವಚ್ಛವಾಗಿದೆ, ನಮ್ಮ ಸರ್ಕಾರ ಸ್ವಚ್ಛವಾಗಿದೆ. ಈ 18 ತಿಂಗಳು ಮೇಯಿಂದ ಈ ಜೂನ್ ಜುಲೈ ಆಗಸ್ಟು ಸೆಪ್ಟೆಂಬರ್ ಹೆಚ್ಚು ಕಮ್ಮಿ 16 ತಿಂಗಳಾಯ್ತು. ಏನೇನಮ್ಮ ಹೇಳ್ತೀರಾ ನಮ್ಮ ಮಗರನ್ನ? ಏನೇನಮ್ಮ ಲಿಟಿಗೇಷನು, ಏನೇನಮ್ಮ ಕಾಂಟ್ರವರ್ಸಿ, ಏನೇನಮ್ಮ ಕರಪ್ಷನ್ನು, ಟ್ರಾನ್ಸ್ಫರು, ಆಳು ಮೂಳು ಕಂತೆ ಪುರಾಣ ಹೇಳಿ. ನೀವು ಕೇಳಿ, ನಿಮ್ಗೆ ಬಗ್ಗೆ ಹೇಳೋದಿದ್ರೆ ಬೈಕ್ ಕೊಡಿ, ನೀವು ಕೇಳಿ. ಈ 18 ತಿಂಗಳಲ್ಲಿ ನಮ್ಮ ಸರ್ಕಾರದಿಂದ ಇಂತಿಂಥ ಹಗರಣಗಳಾಗಿದೆ, ಅನಾನುಕೂಲ ಆಗಿದೆ, ಅಭಿವೃದ್ಧಿ ಆಗಿಲ್ಲ. 5 ಗ್ಯಾರಂಟಿ ಬಿಟ್ಬಿಡಿ. ನಮ್ಮ ಸರ್ಕಾರ ಸ್ವಚ್ಛವಾಗಿದೆ, ಪ್ಯೂರ್ ಹ್ಯಾಂಡೆಡ್ನೆಸ್. ನೋಡಿ ನಮ್ಮ ಸಿದ್ದರಾಮಯ್ಯನ ಮನೆ ಅದೇ ಈ ಬಿಲ್ಡಿಂಗ್ ಹಿಂದೆ. ನೆನ್ನೆ ಹೇಳಿದ್ದೀನಿ ನಾನು, ಒಬ್ಬ ಪೊಲೀಸರು ಇಲ್ಲ, ಒಬ್ಬ ಇದಿಲ್ಲ, ಅಲ್ಲಿ ಏನು ಇಲ್ಲ, ಅದಕ್ಕಾಗಿ ಯಾರೂ ಇಲ್ಲ. ಇನ್ನೇನು ಸ್ವಚ್ಛತೆ ಬೇಕು ನಮ್ಮ ಸರ್ಕಾರಕ್ಕೆ? ಒಂದು 4 ಪೊಲೀಸರು 24 ಅವರ್ಸ್ ಕಾಯಬೇಕು. ಮಳೆ ಬಿಸಿಲು ಚಳಿ ಊಟ, ಆಮೇಲೆ ಪರ್ಸನಲ್ ಮ್ಯಾಟರ್ಸ್ ಇರ್ತದೆ. ಸಾಹೇಬ್ರು ಒಳಗಡೆ ಇದ್ದರೆ ಅಂದರೆ ಅವನು ಯೂರಿನ್ ಹೋಗೋಕ್ಕೂ ಆಗಲ್ಲ ಅಲ್ವಾ? ಅಲ್ಲಿ ಒಬ್ಬರು ಇಲ್ಲ ಅಲ್ವಾ? ನಮ್ಮ ಸರ್ಕಾರ ಸ್ವಚ್ಛ, ನಮ್ಮ ಆಡಳಿತ ದೃಢ, ನಮ್ಮ ನಾಯಕ ದೃಢವಾಗಿದ್ದಾರೆ. ಅವರು ಸಿದ್ದರಾಮಯ್ಯ ಅಲ್ಲ, ಸಿಂಹರಾಮಯ್ಯ. ಸಿಂಹ ಥರನೇ ಗರ್ಜನೆ ನೋಡಿದ್ದೀರಾ? ಕೊಡಲ್ಲ, ಮಾಡಲ್ಲ, ಎದ್ರಲ್ಲ, ಹಿಂಗೆ ಗರ್ಜನೆ ಇರ್ತದೆ. ಓಟ್ ಬನ್ನಿ. ಇನ್ನು ಕ್ವಶನ್ಸ್ ಮುಗ್ದೇ ಇಲ್ಲ ನಂದು. ನೀವು ಅವಾಗ್ಲೇ ಕಾಂಟ್ರವರ್ಸಿಗಳ ಬಗ್ಗೆ ಹೇಳಿದ್ರಿ ಗೊತ್ತಾ? ಇವಾಗ ವಾಲ್ಮೀಕಿದು ಏನ್ ಹೇಳ್ತೀರಾ? ಮೂಡಾಗಣ್ಣದು ಇನ್ನೂ ತನಿಖೆ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ವಾಲ್ಮೀಕಿದು ಹೇಳಿದ್ನಲ್ಲ, ಇದಕ್ಕೆ ಮೊದಲು ನೀವೇ ಕೇಳಿದ್ರಾ? ಇದೇ ಸ್ಪೀಡ್ ನ್ಯೂಸಲ್ಲಿ ಹೇಳಿದ್ದೀನಿ. ಇಡಿ ಅವ್ರು ರೈಡ್ ಮಾಡಿದ್ದಾರೆ, ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ಒಬ್ಬ ಸತ್ತೋಗ್ಬಿಟ್ಟಿದ್ದಾರೆ, ಅದು ಕ್ಲೋಸ್. ಮೂಡಾಗ ಮೊನ್ನೆ ಕೇಳಿದ್ರಾ? ಅವರು CM ಆಗಿದ್ದಾಗ ಹೋಗ್ಬೋದಾ ಅಂದಿದ್ರ? ಹೈಕೋರ್ಟ್ಗೆ ಮರ್ಯಾದೆ. ಅವರು ಆ್ಯಸ್ ಎ ಅಡ್ವೊಕೇಟ್, ಅವ್ರಿಗೆ ಗೊತ್ತು ಕಾನೂನು. ಆ್ಯಸ್ ಎ ಅಡ್ವೊಕೇಟ್ ನನ್ನಂಗೆ ಸಾಮಾನ್ಯರಿಲ್ಲ. ಅವರು 7 ಕೋಟಿ ಜನಕ್ಕೆ CM. ಕಾನೂನಿಗೆ ಗೌರವ ಕೊಡಬೇಕು, ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ನಮ್ಮ ಕಾನೂನು ವ್ಯವಸ್ಥೆಗೆ ಗೌರವ ಕೊಡಬೇಕು. ಅದಕ್ಕಾಗಿ ಹೋಗಿದ್ದಾರೆ. ಅದು ತಪ್ಪಿಸ್ಕೊಳ್ಳೋದು ಗೊತ್ತಿತ್ತು. ಬೇರೆ ನಾಟಕ ಆಡೋರೆಲ್ಲ ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಮಡಿಕೊಂಡು 15 ದಿವಸ ನನಗೆ ರೆಸ್ಟ್ ಬರೀ ಅಂದರೆ ಬರೀತಾರೆ. ಮಾಡಿದ್ರ ಕರೆದ್ರಿ, ಓದೋ ಮಾತಾಡ್ದು, ಏನು ಕೇಳಿದ್ದಾರೆ, ಅವರು ಮಂಡಿಸ್ತಾರೆ ಕೋರ್ಟ್ಗೆ, ಅಲ್ಲಿ ತೀರ್ಪಾಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವರು ಸ್ವಚ್ಛ. ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡ್ ರೀ, ಪ್ಯೂರ್ ಹ್ಯಾಂಡ್, ಕ್ಲೀನ್ ಆ್ಯಂಡ್ ಪ್ಯೂರ್, ಓಪನ್ನೆಸ್, ಬೋಲ್ಡ್ನೆಸ್. ಬೀಟ್ ಪ್ಲಸ್ ಕರ್ನಾಟಕ.